ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ, ಅವರೀಗ ಏನು ಯೋಚನೆ ಮಾಡ್ತಿರಬಹುದು ನಿಮ್ಮ ಬಗ್ಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ನಾನು ಹೇಳಿರೋ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮೂಲಕ ಎನರ್ಜಿನ ರಿಸೀವ್ ಮಾಡ್ಕೊಳ್ತಾ ಇದ್ದೀರಾ. ಲೈಕ್ ಮಾಡೋ ಮುಖಾಂತರ, ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನನ್ನ ಜೊತೆ ನೀವೆಲ್ಲರೂ ಕೂಡ ಕನೆಕ್ಟ್ ಆಗ್ತಾ ಇದ್ದೀರಾ. ಇವಾಗ 30K ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಈಗ ನನ್ನ ಫ್ಯಾಮಿಲಿ 30K ಫ್ಯಾಮಿಲಿ ಆಗಿದೆ. ಓಕೆ, ಇದರಲ್ಲಿ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ನಿಮ್ಮ ಜೊತೆ ಮಾತಾಡ್ತೀನಿ ಇವತ್ತು. ಏನು ಅನ್ಕೊಂಬಿಡಿ, ಮೇಡಮ್ ರೀಡಿಂಗೇ ಸ್ಟಾರ್ಟ್ ಮಾಡಿಲ್ಲ ಮಾತಾಡ್ತಾ ಇದ್ರಿ ಅಂತ. ಐ ಥಿಂಕ್ ನನ್ನ ಖುಷಿನ ನಿಮ್ಮ ಹತ್ರನೇ ಶೇರ್ ಮಾಡ್ಕೊಳ್ಬೇಕು. ಯಾಕಂದರೆ ನನ್ನ ಫ್ಯಾಮಿಲಿ ಅಂತ ನಾನು ನಿಮ್ಮನ್ನು ಕನ್ಸಿಡರ್ ಮಾಡಿದ್ದೀನಿ, ಅಥವಾ ನೀವು ನನ್ನ ಫ್ಯಾಮಿಲಿ ಅಂತ ಹೇಳಿದಾಗ ಫ್ಯಾಮಿಲಿ ಜೊತೆಗೆ ನಾನು ಮಾತಾಡಬೇಕಾಗತ್ತೆ ಅಲ್ವಾ. ಸೊ ಯಾರು ಏನು ಅಂದ್ಕೊಳ್ಬೇಡಿ, ಕೇಳೋರು ಕೇಳ್ಬೋದು, ಇಲ್ಲ ಅಂತ ಹೇಳಿದ್ರೆ ನೀವು ಸ್ಕಿಪ್ ಮಾಡ್ತೀರಾ, ನಾನು ರೀಡಿಂಗ್ನೇ ನೋಡ್ತೀನಿ ಅಂದರೆ ಓಕೆ, ನಾನು ನಿಮ್ಮ ಜೊತೆ ಮಾತಾಡಬೇಕು ಅಷ್ಟೇ ಇವತ್ತು. ಓಕೆನಾ? ಸೊ ತುಂಬಾ ಹ್ಯಾಪಿಯಾಗಿದೆ, ತುಂಬಾ ಖುಷಿಯಾಗಿದೆ. ಈ 30K ಪೀಪಲ್ ಜನ ಏನಿದ್ದೀರಾ ನೀವೆಲ್ಲರೂ ಕೂಡ ನನ್ನ ಜೊತೆ ಕನೆಕ್ಟ್ ಆಗಿದ್ದೀರಾ ಆ್ಯಂಡ್ ಎನರ್ಜಿನ ರಿಸೀವ್ ಮಾಡಿಕೊಂಡು ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಲೈಫಲ್ಲಿ ನೋಡಿದ್ದೀರಾ. ಅದಕ್ಕೆ ತುಂಬಾ ಖುಷಿ ಇದೆ ನನಗೆ. ನನ್ನ ಉದ್ದೇಶ ಈ ಚಾನಲ್ನ ಸ್ಟಾರ್ಟ್ ಮಾಡಬೇಕಿದ್ರೆ ಇದ್ದಿದ್ದು ನನ್ನಿಂದ ನನ್ನ ಕೈಲಾದಷ್ಟು ಸಹಾಯವನ್ನು ಮಾಡಬೇಕು, ಅದು ನನ್ನ ಉದ್ದೇಶ ಆಗಿತ್ತು. ಇದೊಂದು ಬರೀ ಟ್ಯಾರೋ ರೀಡಿಂಗ್ ಅಂತ ಹೇಳಿದ್ರೆ ಏನೋ ಕಾರ್ಡ್ಸ್ಗಳನ್ನ ಚೆಕ್ ಮಾಡಿದೆ, ಎನರ್ಜಿನ ಹೇಳಿದೆ, ಹಿಂಗಿದೆ ಹಂಗೆ ಮಾಡಿ ಅದಲ್ಲ. ಈ ಒಂದು ರೀಡಿಂಗಿಂದ ನಿಮ್ಮ ಜೀವನ ಬದಲಾಗಬೇಕು, ಈ ಒಂದು ರೀಡಿಂಗಿಂದ ನಿಮ್ಮ ಪ್ರೀತಿಯ ಲೈಫ್ ಹೀಲ್ ಆಗಬೇಕು. ಬರೀ ಇದೊಂದು ರೀಡಿಂಗ್ ಆಗಿರಬಾರ್ದು, ಹೀಲಿಂಗ್ ಆಗಿರಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಸೊ ಇವತ್ತು ನಾನೊಂದು ಪೋಸ್ಟ್ ಮಾಡಿದಾಗ ತುಂಬ ಜನ ಅದಕ್ಕೆ ನನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅದೇ ರೀತಿಯಾಗಿ ನನಗೆ ಬ್ಲೆಸ್ ಮಾಡಿದ್ದೀರಾ, ಹೇಳಿದ್ದೀರಾ ಕೂಡ. ಐ ಆಮ್ ರಿಯಲಿ ಥ್ಯಾಂಕ್ ಯು ಸೋ ಮಚ್. ನನಗೆ ಎಮೋಷ್ನಲಿ ಆಗ್ತಿದ್ದೀನಿ ನಾನು. ಖುಷಿಯಿಂದ ಬರ್ತಿರೋ ಕಣ್ಣೀರಿದು, ಬೇಜಾರಿಂದ ಅಲ್ಲ. ಓಕೆ, ಒಂದು ನಿಮಿಷ. ಓಕೆ, ಐ ಆಮ್ ಫೈನ್. ಇದು ಬೇಜಾರಿಂದ ಆಗ್ತಾ ಇರೋದಲ್ಲ ಕಣ್ಣೀರು, ಖುಷಿಯಿಂದ ಬರ್ತಿರೋವಂಥದ್ದು. ಯಾಕಂದರೆ ಇದರಿಂದ ತುಂಬ ಜನಕ್ಕೆ, ಸಾಕಷ್ಟು ಜನಕ್ಕೆ ಒಳ್ಳೆಯದಾಗಿದೆ. ನನ್ನ ಉದ್ದೇಶ ಅದೇ ಇದ್ದಿದ್ದು. ಆ ಉದ್ದೇಶ ಫುಲ್ಫಿಲ್ ಆದಾಗ ರಿಯಲಿ ಇಷ್ಟು ಖುಷಿ ನನಗೆ ಆಗ್ತಾ ಇರೋದು. ಓಕೆನಾ? ಎಷ್ಟೊಂದು ಜನ ನನ್ನ ಹತ್ರ ಹೇಳ್ಕೊಂಡಿದ್ದೀರಾ, ಅಥವಾ ಪರ್ಸ್ನಲಾಗೂ ಕೂಡ ತುಂಬ ಜನ ಕೇಳಿದ್ದೀರಾ, ಹೇಳಿದ್ದೀರಾ ಕೂಡ. ವಾಟ್ಸಪ್ ಮಾಡಿಬಿಟ್ಟು ಮೇಡಮ್ ನನಗೆ ಇಷ್ಟು ಖುಷಿ ಆಯಿತು, ಅಥವಾ ಇದರಿಂದ ನನ್ನ ಹೆಲ್ಪ್ ಆಯಿತು, ಅಥವಾ ನನ್ನ ಪರ್ಸನ್ ನನಗೆ ವಾಪಸ್ ರಿಟರ್ನ್ ಸಿಕ್ಕಿದ್ರು, ನಮ್ಮ ರಿಲೇಷನ್ಶಿಪ್ ಚೆನ್ನಾಗಾಗಿದೆ, ನಾವಿಬ್ಬರು ಹ್ಯಾಪಿಯಾಗಿದ್ದೀವಿ, ಜಾಬಲ್ಲಿ ನಾನು ಇಷ್ಟಪಟ್ಟಿದ್ದ ಜಾಬ್ನ ನಾನು ತೊಗೊಂಡು ಇವಾಗ ಹ್ಯಾಪಿಯಾಗಿ ಜೀವನ ಮಾಡ್ತಾ ಇದ್ದೀನಿ. ಇದು ನನಗೆ ಬೇಕಾಗಿದ್ದು ನಿಮ್ಮಿಂದ. ಸೊ ಅದು ನನಗೆ ಸಿಕ್ಕಿದೆ, ತುಂಬ ಖುಷಿಯಾಗಿದೆ. ಈ 30 ಪೀಪಲ್ ಏನಿದ್ದಾರೆ ನನ್ನ ಫ್ಯಾಮಿಲಿ ಮೆಂಬರ್ಸ್, ಈ 30K ಸಬ್ಸ್ಕ್ರೈಬರ್ಸ್, ಈ ನನ್ನ ಫ್ಯಾಮಿಲಿ ಏನಿದೆ, ಇದಿನ್ನೂ ದೊಡ್ಡ ಆಗಬೇಕು ನನ್ನ ಆಸೆ. ಇನ್ನಷ್ಟು ಜನಕ್ಕೆ ಈ ಹೀಲಿಂಗ್ ಪವರ್, ಈ ಹೀಲಿಂಗ್ ತಲುಪಬೇಕು, ಇನ್ನಷ್ಟು ಜನದ ಜೀವನ ಸರಿಯಾಗಬೇಕು. ನನ್ನ ಉದ್ದೇಶ ಅದೇ ಇರೋದು. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟಿಂದ, ನಿಮ್ಮೆಲ್ಲರ ಪ್ರೀತಿಯಿಂದ ಈ 30K ಅನ್ನುವಂಥದ್ದು ಇನ್ನಷ್ಟು ದೊಡ್ಡ ಫ್ಯಾಮಿಲಿ ಆಗಲಿ. ನನ್ನ ಆಸೆ ಕೂಡ ಅದೇನೆ. ನಾನು ಅನ್ಕೊಂಡಿದ್ದೆ, ಒಂದು ಯಾವುದೋ ವಿಡಿಯೋದಲ್ಲೂ ಕೂಡ ಅನ್ಕೊಂಡಿದ್ದೆ, 2025 30K ರೀಚ್ ಆಗಬೇಕು, ಸಬ್ಸ್ಕ್ರೈಬ್ ಆಗಬೇಕು ಅಂತ. ಸೊ ನನ್ನ ವಿಶಸ್ ಕೂಡ ಕಂಪ್ಲೀಟ್ ಆಯಿತು. ಈಗಷ್ಟೇ ನಾನು ಟೆಂಪಲಿಗೆ ಕೂಡ ಹೋಗಿ ಬಂದೆ. ನೆನ್ನೆ ಹೇಳಿದ್ದೆ ಅಲ್ವಾ, ನಾನು ಟೆಂಪಲಿಗೆ ಹೋಗಬೇಕು ನಾಳೆ ಅಂತ ಹೇಳಿದ್ದೆ. ಸೊ ಹೋಗಿ ಬಂದೆ ಟೆಂಪಲಿಗೆ. ನಿಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಎನರ್ಜಿನ ನಾನು ತಗೊಂಡು ಟೆಂಪಲಿಗೆ ಹೋಗಿದ್ದು ನಾನು. ಓಕೆನಾ? ನಿಮ್ಮೆಲ್ಲ ಕಷ್ಟಗಳೆಲ್ಲ ಏನಿದೆ ಅದೆಲ್ಲದೂ ಕೂಡ ದೇವರ ಪಾದಕ್ಕೆ ಅರ್ಪಣೆ ಮಾಡಿ, ನಿಮ್ಮೆಲ್ಲರ ಸಮಸ್ಯೆಗಳು ಆದಷ್ಟು ಬೇಗ ಹೀಲ್ ಆಗಲಿ, ಸರಿಯಾಗಲಿ ಅಂತ ಹೇಳಿ ಬ್ಲೆಸ್ಸಿಂಗ್ಸ್ನ ತೊಗೊಂಬಂದಿದ್ದೀನಿ. ಸೊ ಇವತ್ತಿನ ಎನರ್ಜಿ, ಇವತ್ತಿನ ರೀಡಿಂಗ್ ತುಂಬಾ ಪವರ್ಫುಲ್ ಆಗಿರುತ್ತೆ. ಓಕೆ, ಸೊ ನಿಮ್ಮೆಲ್ಲರ ಪರವಾಗಿ ನಾನು ಕೂಡ ಪ್ರಾರ್ಥನೆನ ಮಾಡ್ಕೊಂಬಂದಿದ್ದೀನಿ. ನಿಮ್ಮೆಲ್ಲರ ಜೀವನ ಸರಿಯಾಗಿ ಆಗುತ್ತೆ. ನಂಬಿಕೆ ಇಡಿ, ದೇವರ ಮೇಲೆ ನಂಬಿಕೆ ಇಡಿ. ನೀವು ಯಾವುದನ್ನ ನಂಬ್ತಿರೋ ಬಿಡ್ತಿರೋ, ಆ ದೇವರ ಪವರ್, ದೇವರ ಎನರ್ಜಿ ಯಾವತ್ತಿದ್ರೂ ನಮ್ಮ ಕೈ ಹಿಡ್ದೇ ಹಿಡಿಯುತ್ತೆ. ನಮ್ಗೆ ಕಷ್ಟ ಅಂತ ಇದ್ದಾಗ ನಮ್ಮ ಕೈ ಹಿಡಿಯೋದು ದೇವರ ಪವರ್ ಮಾತ್ರ. ಓಕೆ, ಥ್ಯಾಂಕ್ ಯು. ತುಂಬಾ ಎಮೋಷ್ನಲ್ ಆಗ್ತಿದ್ದೀನಿ ಇವತ್ತು. ಸೊ ಎಸ್, ಖುಷಿಯಿಂದ ಆಗ್ತಾ ಇರೋದು. ನಿಮ್ಮೆಲ್ಲರ
ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿ ನನಗೆ ಇಷ್ಟು ಕಣ್ಣಲ್ಲಿ ನೀರು ತರಿಸೋಷ್ಟು ಖುಷಿ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಸದಾ ನನ್ನ ಮೇಲೆ ಇರಲಿ. ಓಕೆ, ಎಸ್, ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ನನ್ನ ಫೀಲಿಂಗ್ಸ್ನ ಹೇಳ್ಕೊಬೇಕಾಗಿತ್ತು, ನನ್ನ ಒಂದಷ್ಟು ಮಾತುಗಳನ್ನು ನಿಮ್ಮ ಹತ್ರ, ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಜೊತೆ ನಾನು ಹಂಚ್ಕೊಬೇಕಿತ್ತು. ಸೊ ಹಾಗಾಗಿ ಈ ಮಾತುಗಳನ್ನ ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಮ ಪರ್ಸನ್ನ ಕಣ್ಣು ಮುಚ್ಚಿ ಅವ್ರ ಫೇಸ್ನ, ಅವ್ರ ಮುಖವನ್ನು ನೆನಪು ಮಾಡ್ಕೊಳ್ಳಿ. ಹಾಗೆಯೇ ಈ ಕ್ಯಾಂಡಲ್ ಫ್ಲೇಮ್ನ ನೋಡ್ತಾ, ಓಕೆ, ಅವ್ರ ಹೆಸರನ್ನು 3 ಬಾರಿಯಾಗಿ ಹೇಳಿ. ಓಕೆ, ಪರಾಶಕ್ತಿ ಜಗನ್ಮಾತೆ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಅವರ ಮನಸ್ಥಿತಿಗೆ ಎನರ್ಜಿನ ಕನೆಕ್ಟ್ ಮಾಡಿದಾಗ ಓಕೆ, ಅವರ ಎನರ್ಜಿಯಲ್ಲಿ ತುಂಬಾ ಕನ್ಫ್ಯೂಷನ್ ಅನ್ನುವಂಥದ್ದು ಇಲ್ಲಿ ಬರ್ತಾ ಇದೆ. ಓಕೆ, ತುಂಬ ಗೊಂದಲದಲ್ಲಿದ್ದಾರೆ ಅವರು. ಅವ್ರ ಮೈಂಡಲ್ಲಿ ಅಥವಾ ಅವ್ರ ಮನಸ್ಸಲ್ಲಿ ತುಂಬ ಗೊಂದಲಗಳು ನಡೀತಾ ಇದೆ ಅನ್ನೋಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆ, ಎಲ್ಲೋ ಒಂದು ಕಡೆ ಪಾಸ್ಟಿನ ಒಂದಷ್ಟು ವಿಷಯಗಳ ಇನ್ಸಿಡೆಂಟ್ ಜೊತೆಗೆ ಅವರು ಸಿಲ್ಕೊಂಡಿರೋವಂಥ ಒಂದು ಎನರ್ಜಿ ಕೂಡ ಇದೆ. ಪಾಸ್ಟ್ ಲೈಫ್ ಅಂದರೆ ಅವರ ಹಿಂದಿನ ಒಂದಷ್ಟು ಮೆಮೊರಿಗಳು, ಬ್ಯಾಡ್ ಮೆಮೊರೀಸ್ ಜೊತೆಗೆ ಅವ್ರು ಎಲ್ಲೋ ಒಂದು ಕಡೆ ಸಿಗಾಕೊಂಡಿರೋವಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಇಲ್ಲಿ ಅವರು ಅವ್ರ ಮನಸ್ಸಲ್ಲಿ ಅನ್ಕೊಳ್ತಾ ಇರೋವಂಥ ಒಂದು ಎನರ್ಜಿ ಬಂದು, ನೀವು ನಿಮ್ಮ ಒಂದು ಇದರಲ್ಲಿ ವಿಷಯದಲ್ಲಿ ಅವರು ಯೋಚನೆ ಮಾಡ್ತಿದ್ದಾರೆ, ನೀವು ಸಾಮಾನ್ಯವಾಗಿರುವಂಥ ವ್ಯಕ್ತಿ ಅಲ್ಲ ಅನ್ನುವಂಥದ್ದು ಅವ್ರ ಮನಸ್ಸಲ್ಲಿ ಇತ್ತೀಚಿನ ದಿನದಲ್ಲಿ ಈ ಒಂದು ಎನರ್ಜಿ ರಿಪೀಟ್ ಆಗಿ ಬರ್ತಾ ಇರೋವಂಥದ್ದು. ನೀವು ಸಾಮಾನ್ಯ ವ್ಯಕ್ತಿ ಅಲ್ಲ ಅನ್ನೋದು. ಓಕೆ, ಅಂದರೆ ಇಲ್ಲಿ ಪಾಸಿಟಿವ್ ಆಗೂ ತಗೊಳ್ಬೋದು, ಅವರು ನೆಗೆಟಿವ್ ಆಗೂ ಇಲ್ಲಿ ಯೋಚನೆ ಮಾಡ್ತಿರ್ಬೋದು. ಈ ರೀತಿಯಾಗಿ ನೀವು ಸಾಮಾನ್ಯ ವ್ಯಕ್ತಿ ಅಲ್ಲ ಅನ್ನೋವಂಥದ್ರ ಬಗ್ಗೆ ಇಲ್ಲಿ ಎನರ್ಜಿ ಬರ್ತಾ ಇದೆ. ಓಕೆ, ಇಲ್ಲಿ ಓಕೆ, ನೀವು ಕೊಟ್ಟಂಥ ಪ್ರೀತಿಯಾಗಿರಬಹುದು ಅಥವಾ ನೀವು ಕೊಟ್ಟಂಥ ಸಹನೆ, ಮೌನದ ಒಂದಷ್ಟು ಬೆಂಬಲ ಏನಿತ್ತು ಅವ್ರಿಗೆ ಕೊಟ್ಟಿರುವಂಥದ್ದು, ಅದು ಎಲ್ಲರಲ್ಲೂ ಸಿಗೋದಿಲ್ಲ ಅನ್ನೋದು, ಈ ಸತ್ಯ ಅನ್ನೋದು ಅವರಿಗೆ ಇವಾಗ ಅರಿವಾಗ್ತಾ ಇದೆ ಅವ್ರ ಲೈಫಲ್ಲಿ. ಓಕೆ, ಸೊ ನೀವು ಕೊಟ್ಟಂಥ ಪ್ರೀತಿ, ಸಹನೆ ಅಥವಾ ಈ ಮೌನದಿಂದ ಕೊಟ್ಟಂಥ ಬೆಂಬಲಗಳು ಯಾರೂ ಕೂಡ ಅದನ್ನು ಕೊಡೋದಕ್ಕೆ ಅಸಾಧ್ಯ. ಅದು ಯಾರೂ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತಿಲ್ಲ ಅವರು ಯೋಚನೆನ ಮಾಡ್ತಾ ಇದ್ದಾರೆ. ಓಕೆ, ಮೊದಲನೇದಾಗಿ ಅವ್ರ ಎನರ್ಜಿ ಕನೆಕ್ಟ್ ಮಾಡಿದಾಗ ಒಂದಷ್ಟು ಪಶ್ಚಾತ್ತಾಪಗಳು ಅವ್ರ ಜೀವನದಲ್ಲಿ ನಡೀತಾ ಇದೆ. ಈಗ ನಿಮ್ಮ ವಿಷಯದ ಬಗ್ಗೆ ಅವರು ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ. ನಿಮ್ಮ ವಿಷಯದನ್ನ ಅವರು ತುಂಬ ಲೈಟಾಗಿ ತೊಗೊಂಡ್ಬಿಟ್ಟಿದ್ದಾರೆ ಇಲ್ಲಿ. ಓಕೆನಾ? ಸೊ ಎಲ್ಲಿ ಹೋಗ್ತಾಳೆ ಅಥವಾ ಎಲ್ಲಿ ಹೋಗ್ತಾನೆ ಬಿಡು, ನನ್ನ ಜೊತೆಲ್ಲೇ ಇರ್ತಾನೆ, ಎಲ್ಲೂ ಹೋಗೋದೇ ಇಲ್ಲ, ತುಂಬ ಲೈಟಾಗಿ ನಿಮ್ಮನ್ನು ತಗೊಂಡಿದ್ರು. ಓಕೆ, ಯಾವಾಗಲೂ ನನ್ನ ಜೊತೆಲ್ಲೇ ಇರ್ತಾರೆ, ಇವರೆಲ್ಲೂ ನನ್ನನ್ನು ಬಿಟ್ಟು ಹೋಗಲ್ಲ, ಬಿಡೋದಿಲ್ಲ, ಈ ಥರದ ಒಂದಷ್ಟು ಭ್ರಮೆ ಅವರಲ್ಲಿತ್ತು ಅಂತ ಇಲ್ಲಿ ಎನರ್ಜಿ ಬರ್ತಾ ಇದೆ. ಇದು ನಿಮ್ಮನ್ನು ತುಂಬ ಈಸಿಯಾಗಿ ತೊಗೊಂಡ್ಬಿಟ್ರು, ಅವ್ರು ಲೈಟಾಗಿ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಇವಾಗ ಅವ್ರಿಗೆ ಅದು ಗೊತ್ತಾಗ್ತಾ ಇದೆ, ನಾನು ನನ್ನ ಪರ್ಸನ್ನ ತುಂಬ ಲೈಟಾಗಿ ತೊಗೊಂಡೆ ಅಲ್ವಾ ಅನ್ನೋವಂಥ ವಿಷಯದಲ್ಲಿ ಅವರು ತುಂಬ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ ಇಲ್ಲಿ. ಓಕೆ, ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ? ಕೆ ಲೆಟರ್, ಎಲ್ ಲೆಟರ್, ಜಿ ಲೆಟರ್, ವೈ ಲೆಟರ್, ಯು ಲೆಟರ್, ಹೆಚ್ ಲೆಟರ್, ಓಕೆ, ಡಿ ಲೆಟರ್, ಎ ಲೆಟರ್, ಇ, ಐ, ಬಿ, ಪಿ, ಸಿ and ಎಸ್, ಟಿ, ವೈ, ಎಕ್ಸ್ ಲೆಟರ್ ಬರ್ತಾ ಇದೆ. ಇಲ್ಲಿ ಎಕ್ಸ್ ಪರ್ಸನ್ ಬಗ್ಗೆನೂ ಅವ್ರು ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಹೇಳ್ದೆ ಅಲ್ವಾ, ಯಾವುದೋ ಒಂದು ಪೇನಲ್ಲಿ ಅವರು ಸಿಲ್ಕೊಂಡಿರೋವಂಥದ್ದು. ಸೊ ಎಕ್ಸ್ ಪರ್ಸನ್ ಬಗ್ಗೆನೂ ಅವ್ರು ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಇಲ್ಲಿ ಡೇಟ್ ಆಫ್ ಬರ್ತ್ ಬಂದು 5/15/1 ನೋಡಿ ಇಲ್ಲಿ 1. ಓಕೆ,
11, 12, 8, 6, 4, 23, 24, 29, 31, 30. ಓಕೆ, ಇಲ್ಲಿ ಇಸವಿ ಕೂಡ ಬರ್ತಾ ಇದೆ, ಅಂದರೆ ಇಯರ್ ಕೂಡ ಬರ್ತಾ ಇದೆ, ಹುಟ್ಟಿರುವಂಥ ವರ್ಷ ನಿಮ್ಮ ಓಕೆ, ನಿಮ್ಮ ಹಾಗೂ ನಿಮ್ಮ ಪರ್ಸನ್ 1983, 1987, 1992, 1999, 1998, 91, 92. ಓಕೆ, 1984 ಕೂಡ ಬರ್ತಾ ಇದೆ. ಓಕೆ, ಎಸ್, ಟ್ಯಾರೋ ಚೆಕ್ ಮಾಡೋಣ ಏನು ಬರ್ತಾ ಇದೆ ಅಂತ ಹೇಳಿ. ಓಕೆ, the world, the Fool, 9 of Cups, Death and Rebirth, Three of Pentacles, Temperance, okay, King of Pentacles, Two of Wands. ಓಕೆ, 4 of Wands ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಕ್ಯಾಂಡಲ್ ರೀಡಿಂಗ್ ಏನಿತ್ತು ಅದನ್ನೇ ಮುಂದುವರಿಸಿರೋಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಅವರೊಂದಷ್ಟು ಭ್ರಮೆಯಲ್ಲಿ ಬದುಕಿದ್ರು ಅಂತ ಇಲ್ಲಿ ಬರ್ತಿದೆ ನಿಮ್ಮ ವಿಷಯದಲ್ಲಿ. ಓಕೆನಾ, ನಿಮ್ಮ ವಿಷಯದಲ್ಲಿ ತುಂಬ ಭ್ರಮೆಯಲ್ಲಿ ಅವರು ಬದುಕಿದ್ದಾರೆ. ನೀವೆಲ್ಲೂ ಬಿಟ್ಟು ಹೋಗೋದೇ ಇಲ್ಲ, ನೀವೆಲ್ಲೂ ಹೋಗೋದೇ ಇಲ್ಲ ಅವ್ರನ್ನ ಬಿಟ್ಟು. ಅವರು ಏನೇ ತಪ್ಪು ಮಾಡಿದ್ರು ಅದನ್ನು ಸಹಿಸ್ಕೊಂಡು ಇರ್ತೀರಾ. ಸೊ ಈ ರೀತಿಯಾಗಿ ಅವ್ರು ಇಲ್ಲಿ ಯೋಚನೆನ ಮಾಡಿ ಭ್ರಮೆಯಲ್ಲಿ ಅವ್ರು ಇದ್ದಿರೋ ಅಂತ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಈಗ ನೀವು ಅವರಿಂದ ದೂರ ಆದ್ಮೇಲೆ ಅವರ ಲೈಫಲ್ಲಿ ಈಗ ಜಾಗ ತುಂಬೋದಕ್ಕೆ ಯಾರು ಕೂಡ ಆಗ್ತಾ ಇಲ್ಲ. ಯಾಕಂದ್ರೆ ನಿಮ್ಮ ಒಂದು ವ್ಯಾಲ್ಯೂ ಅಥವಾ ನಿಮ್ಮ ಒಂದು ಪ್ರೀತಿ, ನಿಮ್ಮ ಒಂದು ಅವ್ರಿಗೆ ಕೊಟ್ಟಿರೋಂಥ ಒಂದಷ್ಟು ಟ್ರೂ ಲವ್ ಏನಿತ್ತು ಅದು ಅಷ್ಟೊಂದು ಅವರಿಗೆ ಆ ಎನರ್ಜಿ ಅಷ್ಟು ಫೀಲ್ ಆಗ್ತಾ ಇತ್ತು ಅವರಿಗೆ. ಇವಾಗ ಅವರು ನೀವು ದೂರ ಆದ್ಮೇಲೆ ಇವಾಗ ಅವ್ರು ಫೀಲ್ ಮಾಡ್ತಾ ಇದ್ದಾರೆ ಈ ಜಾಗವನ್ನು ಯಾರು ಕೂಡ ತುಂಬೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅನ್ನೋದು ಅವರಿಗೆ ಅರಿವಾಗ್ತಾ ಇರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಅವ್ರ ಮನಸ್ಸೊಳಗೆ ಹೇಳ್ಕೊಳ್ತಾ ಇರುವಂಥದ್ದು ನಿಮ್ಮ ಒಂದು ವ್ಯಾಲ್ಯೂ ಏನಿತ್ತು ಅದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ತುಂಬಾ ತಡ ಮಾಡಿಬಿಟ್ಟೆ ಅನ್ನೋದು ಅವ್ರ ಮನಸ್ಸಲ್ಲಿ ಈಗ ಬರ್ತಾ ಇರೋಂಥ ಒಂದಷ್ಟು ಆಲೋಚನೆಗಳಾಗಿದೆ, ಈ ಎನರ್ಜಿ ಆಗಿದೆ ಇಲ್ಲಿ. ಓಕೆ, ಇಲ್ಲಿ ಇನ್ನೊಂದಷ್ಟು ಇಲ್ಲಿ ಅವ್ರ ಎನರ್ಜಿ ನೋಡಿದಾಗ ಆಲ್ಮೋಸ್ಟ್ ಇಲ್ಲಿ ಪಶ್ಚಾತ್ತಾಪದ ಎನರ್ಜಿಗಳೇ ಬರ್ತಿದೆ. ಇವತ್ತಿನ ಹೋಲ್ ರೀಡಿಂಗಲ್ಲೂ ಕೂಡ ಅವ್ರ ಪಶ್ಚಾತ್ತಾಪದ ರೀಡಿಂಗ್ ಆಗಿರಬಹುದು ಇಲ್ಲಿ. ಯಾಕಂದ್ರೆ ಇಲ್ಲಿ ಪಶ್ಚಾತ್ತಾಪ ಪಡ್ತಿರೋ ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಿದೆ ಇಲ್ಲಿ. ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡ್ತಿರೋದು ಹಾಗೆಯೇ ಪಶ್ಚಾತ್ತಾಪದಿಂದನೇ ನಿಮ್ಮ ಬಗ್ಗೆ ಅವರು ತುಂಬ ಯೋಚನೆ ಮಾಡ್ತಿರೋವಂಥದ್ದು. ನಿಮ್ಮ ಭಾವನೆಗಳನ್ನು ಅವರು ಕೇಳದೆ ಸುಮಾರಷ್ಟು ನಿಮ್ಮ ಭಾವನೆಗಳಿಗೆ ವಿರುದ್ಧವಾಗಿ ಅವ್ರು ನಡ್ಕೊಂಡಿದ್ದಾರೆ. ನಿಮ್ಮ ಭಾವನೆಗಳಿಗೆ ಒಂದಷ್ಟು ಪೆಟ್ಟುಗಳನ್ನು ಕೂಡ ಕೊಟ್ಟಿದ್ದಾರೆ ನಿಮ್ಮ ಪರ್ಸನ್. ಓಕೆ, ಸೊ ಇಲ್ಲಿ ಅದು ಕೂಡ ಇಲ್ಲಿ ಫೀಲ್ ಆಗ್ತಿದೆ ಅವರಿಗೆ. ನೀವು ಹೇಳಿದಂಥ ಕೆಲವೊಂದಷ್ಟು ಮಾತುಗಳನ್ನು ಅವರು ಇಗ್ನೋರ್ ಮಾಡಿರೋವಂಥದ್ದು, ನಿಮ್ಮ ಮಾತುಗಳನ್ನು ಅವ್ರು ಇಗ್ನೋರ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ
ನಿಮ್ಮ ಮನಸ್ಸಲ್ಲಿ ನೋವಿದ್ರು ಅಥವಾ ನಿಮ್ಮ ಕಣ್ಣಲ್ಲಿ ನೋವಿದ್ರು ಅದನ್ನ ನೋಡಿದ್ರೂ ಕೂಡ ಅವರು ತಿರುಗಿ ನೋಡ್ಲಿಲ್ಲ. ನಿಮ್ಮ ಮನಸ್ಸಲ್ಲಿ ನೋವಿದೆ, ನಿಮ್ಮ ಕಣ್ಣಲ್ಲಿ ನೋವಿದೆ ಅಂತ ಗೊತ್ತಿದ್ದು ಕೂಡ ಅವ್ರು ಅದ್ರ ಮೇಲೆ ನಿಮಗೆ ನೋವು ಕೊಟ್ಟಿರೋಂಥ ಒಂದು ಎನರ್ಜಿ ಇದೆ ಇಲ್ಲಿ. ನಿಮ್ಮ ಲೈಫಲ್ಲಿ ನೀವು ನೋವು ತಗೊಂಡಿದ್ದೀರಾ, ಬೇಕಾದಷ್ಟು ವಿಷಯದಲ್ಲಿ ನೀವು ಪೆಟ್ಟುಗಳನ್ನ ತಿಂದಿದ್ದೀರಾ ಅಂತ ಗೊತ್ತಿದ್ರು ಮೇಲೂ ಅವ್ರು ನಿಮಗೆ ಒಂದಷ್ಟು ನಿಮ್ಮ ಭಾವನೆಗಳ ಮೇಲೆ ಪೆಟ್ಟನ್ನ ಕೊಟ್ಟಿದ್ದಾರೆ ಅವರು ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ಈ ನೋವು ಏನಿತ್ತು, ನೀವು ಅವ್ರು ಕೊಟ್ಟಂತ ಪೆಟ್ಟಿನ ನೋವನ್ನ ನೀವೇನ್ ತಗೊಂಡಿದ್ರಿ, ನೀವೇನ್ ಸಹಿಸ್ಕೊಂಡಿದ್ರಿ, ಆ ನೋವು ಇವಾಗ ಅವರಿಗಿಲ್ಲಿ ಅವ್ರ ನಿದ್ದೆನ ಕೆಡ್ಸಿದೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ನಿಮ್ಮ ಮೌನದ ಅರ್ಥ ಈಗ ಅವ್ರಿಗೆ ಆ ಮೌನದ ಅರ್ಥ ಇವಾಗ ಅವ್ರಿಗೆ ಗೊತ್ತಾಗ್ತಾ ಇದೆ. ಓಕೆ, ನೀವ್ ಇವಾಗ ಸೈಲೆಂಟ್ ಆಗಿ ದೂರ ಇದ್ದೀರಲ್ವಾ, ಸೊ ಇದರ ಅರ್ಥ ಈಗ ನಿಮ್ಮ ಪರ್ಸನ್ಗೆ ಗೊತ್ತಾಗ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರೋಂಥದ್ದು, ಇಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಥರ್ಡ್ ಪರ್ಸನ್ ಹಿಂದೆ ನಿಮ್ಮ ಪರ್ಸನ್ ಹೋಗಿ ಒಂದಷ್ಟು ಅವಾಂತರಗಳನ್ನ ಮಾಡ್ಕೊಂಡಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಸೊ ಅದನ್ನ ಇವಾಗ ಇಲ್ಲಿ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದಾರೆ ಅವರು. ನಿಮ್ಮ ಸ್ಥಾನವನ್ನ ಯಾವುದೋ ಒಂದು ತಪ್ಪು ಜನಕ್ಕೆ ಕೊಟ್ಬಿಟ್ಟು ಕೊಡೋದಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಇಲ್ಲಿ ನಿಮ್ಮ ಪರ್ಸನ್. ಓಕೆನಾ, ನಿಮ್ಮ ಜಾಗವನ್ನ ಬೇರೆ ಯಾವುದೋ ಒಂದು ತಪ್ಪು ವ್ಯಕ್ತಿಗೆ ಕೊಡೋದಿಕ್ಕೆ ಅವ್ರು ಇಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ಅದ್ರ ಬಗ್ಗೆನೂ ಅವ್ರು ಇಲ್ಲಿ ಇಲ್ಲೊಂದ್ ಕಡೆ ತುಂಬಾ ಪಶ್ಚಾತ್ತಾಪ ಪಡ್ತಿರುವಂತ ಒಂದು ಎನರ್ಜಿ ನೋಡ್ಬೋದು ಇಲ್ಲಿ. 3 ಆಫ್ ಪೆಂಟಿಕಲ್, ನೀವು ಅಷ್ಟೋರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ರಿ, ಟ್ರೂ ಲವ್ ಕೊಡ್ತಾ ಇದ್ರಿ, ಪ್ರತಿಯೊಂದು ವಿಷಯಕ್ಕೂ ನೀವು ಸಪೋರ್ಟ್ ಮಾಡ್ತಿದ್ರಿ, ಒಂದು ಬ್ಯಾಕ್ ಬೋನ್ ಆಗಿ ಅವ್ರ ಜೊತೆ ನಿಂತಾಗ ಈ ತರದ ಒಂದು ನಿಮಗೆ ಮನಸ್ಸಿಗೆ ಭಾವನೆಗಳಿಗೆ ಪೆಟ್ಟು ಮಾಡುವಂತ ನೋವು ಕೊಡುವಂತ ಒಂದಷ್ಟು ಕೆಲಸವನ್ನ ಅವ್ರು ಮಾಡಿ ಇಲ್ಲಿ ಅವ್ರೀಗ ಪಶ್ಚಾತ್ತಾಪವನ್ನ ಪಡ್ತಾ ಇರುವಂತದ್ದು. ಓಕೆ, ಅಂಡ್ ಇಲ್ಲಿ ಓಕೆ, ಸೊ ಅವರಿಗೆ ಸ್ಪಷ್ಟ ಆಗ್ತಿದೆ ಇವಾಗ ಆ ಮೂರನೇ ವ್ಯಕ್ತಿಯಿಂದ ಅವರಿಗೆ ಒಂದಷ್ಟು ವಿಷಯಗಳು ಅವರಿಗೆ ಭ್ರಮೆಯಲ್ಲಿ ಬದುಕ್ತಾ ಇದ್ದಿದ್ರ ಬಗ್ಗೆ ಆ ಮೂರನೇ ವ್ಯಕ್ತಿಯಲ್ಲಿ ಒಂದ್ ಕಡೆ ಅವ್ರಿಗೆ ಪಾಠ ಕಲಿಸಿದ್ದಾರೆ ಅಂತ ಇಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ನಿಮ್ಮ ಜಾಗವನ್ನು ಯಾರು ಕೂಡ ತುಂಬೋದಿಕ್ಕೆ ಸಾಧ್ಯ ಇಲ್ಲ. ಅಂಡ್ ಇಲ್ಲಿ ನಿಮ್ಮ ಕನೆಕ್ಷನ್ ಕೂಡ ಇಲ್ಲಿ ಬರ್ತಿರುವಂತ ಒಂದು ಎನರ್ಜಿ ಕಾರ್ಮಿಕ್ ಅಲ್ಲ, ಇದೆಲ್ಲೋ ಒಂದ್ ಕಡೆ ಡೀಪ್ ಸೋಲ್ ಕನೆಕ್ಷನ್ ಇದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ನಿಮ್ಮಿಬ್ರು ಮಧ್ಯ ಕಾರ್ಮಿಕ್ ಇರ್ಬೋದು. ಇಲ್ಲಿ ತುಂಬಾ ಜನ ಕನಿಸ್ತಿರ್ಬೋದು, ಈ ವ್ಯಕ್ತಿ ನಂಗೆ ಪದೇ ಪದೇ ಹರ್ಟ್ ಮಾಡ್ತಿದ್ದಾರೆ, ನೋವು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇದು ಯಾವ್ದೋ ಕರ್ಮದ ಸಂಬಂಧ ಇರ್ಬೇಕು, ಅದಕ್ಕೆ ನನಗೆ ಈ ತರ ಕಾಡ್ತಾ ಇದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದೆ ಈ ರೀತಿಯಾಗಿ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಆದ್ರೆ ಇದು ಕಾರ್ಮಿಕ್ ಅಲ್ಲ, ಯಾವುದೇ ಕಾರಣಕ್ಕೂ ಇದು ಕಾರ್ಮಿಕ್ ಅಲ್ಲ, ಇದು ಡೀಪ್ ಸೋಲ್ ಕನೆಕ್ಷನ್ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಸೋಲ್ ಲೆವೆಲಿಗೆ, ಡೀಪ್ ಸೋಲ್ ಲೆವೆಲಿಗೆ ಇರುವಂತ ಒಂದು ಕನೆಕ್ಷನ್ ಇದು. ಓಕೆ, ಇದು ಅವ್ರಿಗೆ ಇಲ್ಲಿ ಎಲ್ಲೊಂದ್ ಕಡೆ ತುಂಬಾ ದೊಡ್ಡ ಪಶ್ಚಾತ್ತಾಪವನ್ನ ಕೊಡ್ತಾ ಇದೆ. ಅವ್ರ ಮಿಸ್ಟೇಕ್ಸ್ ಎಲ್ಲದೂ ಕೂಡ ಅವ್ರಿಗೆ ಇವಾಗ ಅರಿವಾಗಿ ಅದು ಪಶ್ಚಾತ್ತಾಪಕ್ಕೆ ಟರ್ನ್ ಆಗಿರುವಂತ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಈಗ ಅವರ ಒಳ ಮನಸ್ಸು ಅವರಲ್ಲಿ ಈಗ ಅವ್ರ ಒಳ ಮನಸ್ಸಲ್ಲಿ ಬರ್ತಿರುವಂತ ಒಂದಷ್ಟು ಯೋಚನೆಗಳು ಬಂದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾ ಅಥವಾ ಕಾಂಟ್ಯಾಕ್ಟ್ ಮಾಡೋದಕ್ಕೂ ಅವ್ರಿಗೆ ಇಲ್ಲಿ ಭಯ ಇದೆ. ಓಕೆನಾ, ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ಬೋದು ಅನ್ನೋಂಥ ಒಂದು ಭಯದಲ್ಲೂ ಕೂಡ ಅವ್ರು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ದೇನೆ ಎಲ್ಲೋ ಒಂದ್ ಕಡೆ ಸೈಲೆಂಟ್ ಆಗಿದ್ದಾರೆ ಅಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲೆಲ್ಲ ಒಂದ್ ಕಡೆ ಅವರು ನಿಮ್ಮ ಒಂದು ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರು ಫೀಲ್ ಮಾಡ್ತಾ ಇದ್ದಾರೆ ನೀವೆಲ್ಲೋ ಒಂದ್ ಕಡೆ ಬದಲಾಗ್ಬಿಟ್ಟಿದ್ದೀರಾ ಅನ್ನೋಂಥ ಭಯನೂ ಕೂಡ ಅವ್ರಿಗೆ ಆಗ್ತಾ ಇದೆ ಇಲ್ಲಿ. ಓಕೆ, ಅಂಡ್ ಇಲ್ಲಿ ಓಕೆ, ಅವರು ಮನಸ್ಸಲ್ಲಿ ಅಥವಾ ಅವ್ರ ಬಾಯಲ್ಲಿ ಮೌನವಾಗಿದ್ದಾರೆ ಅಷ್ಟೇನೆ, ಮನಸ್ಸಲ್ಲಿ ತುಂಬಾ ಮಾತಾಡ್ತಾ ಇದ್ದಾರೆ ಅವ್ರು ನಿಮ್ ಜೊತೆಗೆ, ಯಾಕೆ ಹಿಂಗಾಯ್ತು ಅಥವಾ ಸಮಥಿಂಗ್. ಇಲ್ಲಿ ನಿಮ್ಮಿಬ್ರು ಕನೆಕ್ಷನ್ ಅಲ್ಲಿ ಕೂಡ ಬಾಯಿ ಮಾತಿಗಿಂತ ಹೆಚ್ಚಾಗಿ ಮೌನದ ಮಾತುಗಳೇ ಜಾಸ್ತಿ ಆಗಿದೆ ಇಲ್ಲಿ. ಓಕೆನಾ, ಸೊ ಅಂದ್ರೆ ಮೌನದ ಮಾತು ಅಂತ ಹೇಳಿದ್ರೆ ಇಲ್ಲಿ ಸೋಲ್ ಕನೆಕ್ಷನ್ ಮಾತಾಡ್ತಾ ಇರುವಂತದ್ದು. ಸೊ ಯಾಕೆ ಈ ತರ ಆಯ್ತು ಅಂತ ಉತ್ತರಗಳನ್ನ ಹುಡುಕ್ತಾ ಇರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ ಓಕೆ, ಇಲ್ಲಿ ನಿಮಗೆ ಅನಿಸ್ತಾ ಇದೆ ಅವಾಗವಾಗ ಈ ವ್ಯಕ್ತಿನ ಕಳ್ಕೊಂಡ್ಬಿಟ್ಟೆ ಅಲ್ವಾ, ಅಥವಾ ಈ ವ್ಯಕ್ತಿನ ಕಳ್ಕೊಂಬಾರ್ದಾಗಿತ್ತು, ಅಥವಾ ಸಮಥಿಂಗ್. ನಿಮಗೆಲ್ಲ ಒಂದ್ ಕಡೆ ಒಂದೊಂದ್ಸಲ ಅನಿಸ್ತಾ ಇದೆ ಈ ವ್ಯಕ್ತಿನ ಸಂಪೂರ್ಣವಾಗಿ ಕಳ್ಕೊಂಡ್ಬಿಟ್ನ ಅಂತ ನಿಮಗೆ ಎನರ್ಜಿ ಇಲ್ಲಿ ಬರ್ತಿರುವಂತದ್ದು. ನಿಮಗೆ ಇಲ್ಲಿ ಬರ್ತಿರುವಂತ ಎನರ್ಜಿಗೆ ಯೂನಿವರ್ಸ್ ಇಂದ ಸಿಗ್ತಿದೆ ಗೈಡೆನ್ಸ್ ಮೆಸೇಜ್ ನಿಮಗೆ. ನೀವು ಇಲ್ಲಿ ಆ ವ್ಯಕ್ತಿನ ಕಳ್ಕೊಂಡಂತ ವ್ಯಕ್ತಿ ನೀವಲ್ಲ ಇಲ್ಲಿ. ಓಕೆನಾ, ಇಲ್ಲಿ ನಿಮ್ಮ ಮೌಲ್ಯವನ್ನ, ನಿಮ್ಮ ವ್ಯಾಲ್ಯೂನ ಅವ್ರು ತಡ ಮಾಡಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ಈ ತರ ಸಿಚುವೇಶನ್ ಈಗ ನಿಮ್ಮ ಪ್ರೀತಿ ಜೀವನದಲ್ಲಿ ನಡೀತಾ ಇದೆ. ನಿಮ್ಮ ವ್ಯಾಲ್ಯೂನ ಅವ್ರು ಅರ್ಥ ಮಾಡ್ಕೊಂಡಿದ್ರೆ ಈ ಪರಿಸ್ಥಿತಿ ನಿಮ್ಮಿಬ್ರಿಗೂ ಕೂಡ ಬರ್ತಾ ಇರ್ಲಿಲ್ಲ ಇಲ್ಲಿ. ಸೊ ನಿಮ್ಮ ವ್ಯಾಲ್ಯೂನ ಅವ್ರು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರೆ ಈ ರೀತಿಯಾದಂತ ಪರಿಸ್ಥಿತಿನ ನೀವಿಬ್ರು ಕೂಡ ನೋಡ್ತಾ ಇರ್ಲಿಲ್ಲ ಅನ್ನೋಂಥ ಎನರ್ಜಿಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಇಲ್ಲಿ ನೀವು ಕಳ್ಕೊಂಡಿದ್ದಾಗ್ಲಿ,
ಇಲ್ಲಿ ನೀವು ಕಳ್ಕೊಂಡಿರೋಂಥ ವ್ಯಕ್ತಿ ಅಲ್ಲ ಇಲ್ಲಿ. ಓಕೆನಾ? ನಿಮಗೆ ಅನಿಸ್ತಿದೆ ಅಲ್ವಾ ಅವರು ನಾನು ಕಳ್ಕೊಂಡ್ಬಿಟ್ಟೆ ಅಂತ. ನೀವು ಕಳ್ಕೊಂಡಿರುವಂತ ವ್ಯಕ್ತಿ ಅಲ್ಲ ಇಲ್ಲಿ. ನಿಮ್ಮ ವ್ಯಾಲ್ಯೂನ ಅವ್ರು ಅರ್ಥ ಮಾಡ್ಕೊಂಡಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನಿಮ್ಮ ಲವ್ ಲೈಫ್ ಅಲ್ಲಿ. ಓಕೆ, ಸೊ ಈ ಪಶ್ಚಾತ್ತಾಪ ಅವರಿಗೆ ಒಂದಷ್ಟು ಪಾಠವನ್ನು ಕಲಿಸಿದೆ. ಓಕೆನಾ? ಸೊ ಇಲ್ಲಿ ಎನರ್ಜಿ ಬರ್ತಾ ಇದೆ. ಈ ಪಶ್ಚಾತ್ತಾಪ ಅನ್ನುವಂಥದ್ದು ಅವರಿಗೆ ಒಂದಷ್ಟು ಪಾಠವನ್ನು ಕಲಿಸಿದೆ. ಇಲ್ಲಿ ನಿಮ್ಮ ಪಾಠ ಏನು ಅಂತ ಹೇಳಿದ್ರೆ, ನಿಮ್ಮ ಮೌಲ್ಯವನ್ನು ನೀವು ಯಾವುದೇ ಕಾರಣಕ್ಕೂ ಕಡಿಮೆ ಮಾಡ್ಕೊಳ್ಬೇಡಿ, ನಿಮ್ಮ ವ್ಯಾಲ್ಯೂನ ಯಾವುದೇ ಕಾರಣಕ್ಕೂ ನೀವು ಕಡಿಮೆ ಮಾಡ್ಕೊಳ್ಬೇಡಿ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ ಇಲ್ಲಿ. ಓಕೆ, ಸೊ ನಿಮ್ಮ ಎನರ್ಜಿ ಶುದ್ಧವಾಗೇ ಇದೆ. ಡೋಂಟ್ ವರಿ. ಓಕೆ, ನೀವು ಪ್ರೀತಿಗೆ ಯೋಗ್ಯತೆ ಇದೆ, ನೀವು ಯೋಗ್ಯರು ಕೂಡ. ನಿಮಗೆ ಇಲ್ಲಿ ಒಂದಷ್ಟು ಪ್ರಶ್ನೆ ಬರ್ತಿದೆ ಅಲ್ವಾ, ನಾನು ಪ್ರೀತಿಗೆ ಯೋಗ್ಯನೋ ಅಲ್ವೋ ಅಥವಾ ಏನೇನೋ ಈ ತರದೆಲ್ಲ ಯೋಚನೆಗಳು ಬರ್ತಿದೆ ಅಲ್ವಾ. ಸೊ ಡೋಂಟ್ ವರಿ, ಒಂದು ನೆನ್ಪಿಡ್ಕೊಳ್ಳಿ. ಓಕೆನಾ? ನೀವೆಲ್ಲರೂ ಕೂಡ ದೇವ್ರನ್ನ ಬಿಲೀವ್ ಮಾಡ್ತೀರಾ. ಐ ನೋ ದಟ್ ನೀವು ಎಷ್ಟೇ ಬಾಯಲ್ಲಿ ನಂಗೆ ಅದೆಲ್ಲ ಬೇಡ, ಅದು ನಾನು ನಂಬಲ್ಲ, ಹಾಗೆ ಎಷ್ಟು ಬಾಯಲ್ಲಿ ಎಷ್ಟೇ ನಿಮ್ಮ ಮನಸ್ಸಲ್ಲಿ ಒಂದಿಷ್ಟ ಅದು ನಿಮ್ಮ ಮನಸ್ಸಲ್ಲಿ ಇರತ್ತೆ, ನಾನು ದೇವ್ರನ್ನ ಬಿಲೀವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರೋಂಥದ್ದು, ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಎಲ್ಲವೂ ನಿಮ್ಮ ಪರವಾಗಿ ಸರಿ ಹೋಗುತ್ತೆ. ಓಕೆನಾ? ಸೊ ಇದನ್ನ ಬಿಲೀವ್ ಮಾಡಿ. ಓಕೆನಾ? ಇನ್ನೊಂದ್ಸಲ ಹೇಳ್ತೀನಿ, ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಎಲ್ಲವೂ ನಿಮ್ಮ ಪರವಾಗಿ ಸರಿ ಆಗೇ ಆಗತ್ತೆ. ನಂಬಿಕೆ ಇರಲಿ. ನಂಬಿಕೆ ಇದ್ರೆ ಯಾರು ಕೆಟ್ಟೋಗೋದಿಲ್ಲ. ಧೈರ್ಯವಾಗಿ ನಂಬಿಕೆಯಿಂದ ಇರಿ. ಓಕೆ, ಸೊ ಇಲ್ಲಿ ಒಂದು ಎನರ್ಜಿ ಬರ್ತಿರುವಂಥದ್ದು, ಇಲ್ಲಿ ಇದ್ದಾಗ ಅದಕ್ಕೆ ವ್ಯಾಲ್ಯೂ ಮಾಡೋದಕ್ಕಿಂತ ಕಳ್ಕೊಂಡಾಗ ಅದ್ರ ವ್ಯಾಲ್ಯೂ ಅನ್ನೋದು ಗೊತ್ತಾಗತ್ತೆ. ಸೊ ನಿಮ್ಮ ಪರಿಸ್ಥಿತಿ, ನಿಮ್ಮ ಪರ್ಸನ್ ಪರಿಸ್ಥಿತಿ ಈ ತರ ಆಗಿದೆ ಇಲ್ಲಿ. ಓಕೆನಾ? ಸೊ ಇದ್ದಾಗ ಅದ್ರ ವ್ಯಾಲ್ಯೂ ಅಥವಾ ಅದ್ರದ್ದೊಂದು ಬೆಲೆ ಗೊತ್ತಾಗಿರಲ್ಲ, ಕಳ್ಕೊಂಡಾಗ್ಲೇ ಅದ್ರ ಬೆಲೆ ಏನೋ ಅನ್ನೋದು ಗೊತ್ತಾಗೋದು. ಓಕೆನಾ? ರೈಟ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು. ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಗಾಡ್ ಬ್ಲೆಸ್ ಯು. ಯಾರೆಲ್ಲ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀರಾ, ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ಓಕೆ, ಈ ಒಂದು ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ನನ್ನ ಪ್ರೀತಿ ನಿಜವಾಗಿದೆ ಅಂತ ಹೇಳಿ ಈ ಒಂದು ಹಾರ್ಟ್ ಮಾರ್ಕ್ನ ಹಾಕಿ ಪ್ರತಿಯೊಬ್ಬರು ಕೂಡ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ನನ್ನ ಪ್ರೀತಿ ನಿಜವಾಗಿದೆ ಅಂತ ಹೇಳಿ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಹಾಗೇನೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಸಪೋರ್ಟ್ನ ನನಗೆ ಕೊಡಿ. ಇನ್ನಷ್ಟು ಪಾಸಿಟಿವ್ ರೀಡಿಂಗ್, ಪಾಸಿಟಿವ್ ಹೀಲಿಂಗ್ನ ನಾನು ನಿಮಗೆ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಾಳೆ ರೀಡಿಂಗಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಗಾಡ್ ಬ್ಲೆಸ್ ಯು ಆ್ಯಂಡ್ ಖುಷಿಯಾಗಿ ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡಿ. ಬಂದಿದ್ದೆಲ್ಲ ಬರ್ತಾ ಇರುತ್ತೆ. ಗೋವಿಂದನ ಒಂದು ದಯೆ ಇದ್ದೇ ಇರುತ್ತೆ. ಡೋಂಟ್ ವರಿ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಲಾಟ್ಸ್ ಆಫ್ ಲವ್.